ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಟೆಕ್ ಗೌಡ್ರು. ಇವತ್ತು S26 ಅಲ್ಟ್ರಾನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಆ ಮೊಬೈಲ್ ನ ರಿವ್ಯೂ ಮಾಡಕ್ ಕೊಟ್ಟಿರೋದು ನಮಗೆ ಆಹಾ ಕಮ್ಯುನಿಕೇಶನ್ಸ್ ಅವರು. ಸೊ ಥ್ಯಾಂಕ್ಸ್ ಟು ಆಹಾ ಕಮ್ಯುನಿಕೇಶನ್ ಅಂತ ಹೇಳ್ತಾ ನಮ್ದು S26 ಅಲ್ಟ್ರಾನ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಗೈಸ್, ನೀವು ನೋಡ್ಬೋದು ಪಕ್ಕಾ ಸೀಲ್ಡ್ ಪ್ಯಾಕ್ ಆಗಿರೋದನ್ನೇ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಆಹಾ ಕಮ್ಯುನಿಕೇಶನ್. ಓಕೆ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಮೊಬೈಲ್. ಗೈಸ್, ಹೆಂಗೆ ಅನಿಸ್ತಿದೆ ಸ್ಯಾಮ್ಸಂಗ್ S26 ಅಲ್ಟ್ರಾ? ಓಕೆ, ಫಸ್ಟ್ ಬಾಕ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಂಬಿಡೋಣ ಬನ್ನಿ. ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಆ್ಯಸ್ ಯೂಶುವಲ್ ಒಂದು ಎಜೆಕ್ಟರ್ ಟೂಲು, ಒಂದು ಟೈಪ್ ಸಿ ಕೇಬಲ್ಲು. ಇದೆಲ್ಲ ನಮಗೆ ಬೇಕಾ? ಬೇಡ. ಸೊ ಲೆಟ್ಸ್ ಫೋಕಸ್ ಆನ್ S26 ಅಲ್ಟ್ರಾ. ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ ಅಂದರೆ ಇದನ್ನು ಪೀಲ್ ಮಾಡೋದು ಅಂತಲೇ ಅನಿಸುತ್ತೆ. ಇದೇ ನಮ್ಮ S26 ಅಲ್ಟ್ರಾ. ಆ್ಯಂಡ್ ನಮ್ಮ ಹತ್ರ ಇರೋ ಕಲರ್ ಬಂದ್ಬಿಟ್ಟು ಕೋಬಾಲ್ಟ್, ವೈಲೆಟ್. ಇನ್ನು ತುಂಬ ಕಲರ್ ಆಪ್ಷನ್ಸ್ ಇದೆ, ಬ್ಲ್ಯಾಕ್, ವೈಟ್, ಸ್ಕೈ ಬ್ಲೂ. ಆ್ಯಂಡ್ ಬಾಡಿ ಪ್ರೊಟೆಕ್ಷನ್ಸ್ ಅಂತ ಬಂದರೆ ಫ್ರೇಮ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಆಗಿದೆ. ಲಾಸ್ಟ್ ಟೈಮ್ ಟೈಟೇನಿಯಂ ಇತ್ತು, ಈ ಸತಿ ಅಲ್ಯೂಮಿನಿಯಂ ಫ್ರೇಮ್ನ ತೊಗೊಂಬಂದಿದ್ದಾರೆ. ಆ್ಯಂಡ್ ಫ್ರಂಟ್ ಗ್ಲಾಸ್ ಬಂದ್ಬಿಟ್ಟು ಗೋರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಟೆಕ್ಷನು, ಬಟ್ ಬ್ಯಾಕ್ ಬಂದ್ಬಿಟ್ಟು ಗೋರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಪ್ರೊಟೆಕ್ಷನು. ಇನ್ನು ಇದರಲ್ಲಿ ಸಿಮ್ ಕಾರ್ಡ್ ಬಂದ್ಬಿಟ್ಟು 2 ನ್ಯಾನೋ ಸಿಮ್ಸ್ನ ನೀವು ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇನೆ, ಬಟ್ ಎಕ್ಸ್ಪೆಂಡಬಲ್ ಸ್ಟೋರೇಜ್ ಇರೋದಿಲ್ಲ. ಆ್ಯಂಡ್ ಟೈಪ್ ಸಿ ಪೋರ್ಟು, 3.2 ಜೆನ್ ಆ್ಯಂಡ್ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಕ್ವಾಡ್ HD+ ಡಿಸ್ಪ್ಲೇ. ಆ್ಯಂಡ್ ಇದರಲ್ಲಿ ಸ್ಟೈಲಸ್ ಸಹ ಸಿಗ್ತಿದೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂತಂದರೆ ಬ್ಲೂಟೂತ್ ಕನೆಕ್ಟಿವಿಟಿ ಈ ಸತಿನೂ ಇಲ್ಲ. ಬಟ್ ರೆಗ್ಯುಲರ್ ಯೂಸೇಜ್ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ರೆ ಕ್ರಿಯೇಟಿವ್ ಅದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಇದು IP68 ರೇಟಿಂಗ್ ಇರುತ್ತೆ, ಅಂದರೆ ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಸಹ ಇರುತ್ತೆ. ಬನ್ನಿ ಇದನ್ನ ಸ್ಟಾರ್ಟ್ ಮಾಡೋಣ. ಸೊ ಇದೇ ನಮ್ಮ ಸ್ಯಾಮ್ಸಂಗ್ S26 ಅಲ್ಟ್ರಾದು ಡಿಸ್ಪ್ಲೇ. ಇದ್ರದ್ದು ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.9 ಇಂಚ್ ಆಗಿರುತ್ತೆ. ಅದುವೇ LTPO ಡಿಸ್ಪ್ಲೇ, 120 Hz ಅಮೋಲೆಡ್ ಡಿಸ್ಪ್ಲೇ. LTPO ಅಂದ್ರೆ ಏನು ಅಂತನ, ಇದು 1 Hz ಇಂದ 120 Hz ತನಕ ಸ್ಮಾರ್ಟ್ಲಿ ಸ್ವಿಚ್ ಆಗ್ಬೋದು. ಕಂಪ್ಲೀಟ್ 1 Hzಗೂ ಬರುತ್ತೆ. ಅಂದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಆನ್ ಆದಾಗ 120 Hz ಅವಶ್ಯಕತೆ ಇರಲ್ಲ. ಸೊ 1 Hz ಬಂದ್ಬಿಟ್ಟು ಬ್ಯಾಟ್ರಿ ಎಫಿಷಿಯಂಟ್ ನ ಜಾಸ್ತಿ ಮಾಡುತ್ತೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇಡೀ ಮೊಬೈಲ್ ಇಂಡಸ್ಟ್ರಿಯಲ್ಲೇ ಒಂದು ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ ಡಿಸ್ಪ್ಲೇ ವಿಷಯದಲ್ಲಿ. ಏನು ಅಂತಂದ್ರೆ ಪ್ರೈವೇಸಿ ಡಿಸ್ಪ್ಲೇ. ಇದರಲ್ಲಿ ನೀವು ಪ್ರೈವೇಸಿ ಡಿಸ್ಪ್ಲೇನ ಆನ್ ಮಾಡ್ಕೊಂಡ್ರೆ ಸಾಕು, ಪಕ್ಕದಲ್ಲಿ ಕೂತಿರೋರಿಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸೋದೇ ಇಲ್ಲ. ಸೊ ಇಷ್ಟು ಹೇಳಿದ್ರೆ ಸಾಕಾಗಲ್ಲ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ. ಸ್ಯಾಮ್ಸಂಗ್ ಅವರು ಡಿಸ್ಪ್ಲೇ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ನಿಮ್ಗೆ ಗೊತ್ತು. ಆಮೇಲೆ ಡಿಸ್ಪ್ಲೇಗಳಲ್ಲಿ ಈಚ್ ಪಿಕ್ಸೆಲ್ ಇಂಡಿವಿಜುವಲ್ ಆಗಿ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ದು ಸೈಡ್ ವ್ಯೂವಿಂಗ್ ಆಂಗಲ್ ಅಲ್ಲಿ ಯಾವ್ಯಾವ ಪಿಕ್ಸೆಲ್ ಆಕ್ಟಿವೇಟ್ ಆಗಬೇಕು ಆ ಪಿಕ್ಸೆಲ್ ಗಳೆಲ್ಲ ಮ್ಯಾನ್ಯುಯಲಿ ಆಫ್ ಆಗಿರುತ್ತೆ. ಸೊ ಸೈಡ್ ಅಲ್ಲಿ ಕೂತಿರೋರಿಗೆ ಕಾಣಿಸಲ್ಲ. ಅಂಡ್ ಫ್ರಂಟ್ ಅಲ್ಲಿ ಯಾವ್ಯಾವ್ರಿಗೆ ಏನೇನ್ ಕಾಣಿಸ್ಬೇಕಾಗಿರುತ್ತಲ್ಲ ಆ ಪಿಕ್ಸೆಲ್ಗಳು ಆನ್ ಆಗಿರುತ್ತೆ. ಇನ್ನ ಬ್ಯಾಟ್ರಿ ಬಗ್ಗೆ ಬಂದ್ರೆ ತುಂಬಾ ಅಪ್ಗ್ರೇಡ್ ಆಗಿದೆ ಗೈಸ್. ಏನು ಅಂತನಾ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗಿಲ್ಲ. ಅಂದ್ರೆ 5000 mAh ಬ್ಯಾಟ್ರಿನೇ ಇದೆ, ಲಿಥಿಯಂ ಅಯಾನ್ ಬ್ಯಾಟ್ರಿನೇ ಯೂಸ್ ಮಾಡ್ತಿದ್ದಾರೆ. ಬಟ್ ಮೇಜರ್ ಚೇಂಜ್ ಏನಪ್ಪಾ ಅಂದ್ರೆ 45 ವ್ಯಾಟ್ ಇಂದ 60 ವ್ಯಾಟ್ ಚಾರ್ಜಿಂಗ್ಗೆ ಹೋಗಿದ್ದಾರೆ. ಸೊ ಸ್ಯಾಮ್ಸಂಗ್ ಯೂಸರ್ಸ್ ಗಳಿಗೆ ಗೊತ್ತು 60 ವ್ಯಾಟ್ ಚಾರ್ಜಿಂಗ್ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಎಷ್ಟು ಮುಖ್ಯ ಇತ್ತು ಅಂತ. ಸೊ ಅದೊಂದು ಜಂಪ್ ತಗೊಂಡಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಬ್ಯಾಟ್ರಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ ಅಂತ ಗೊತ್ತು. ಸೊ ಆರಾಮಾಗಿ 7 to 8 hours ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ, ನೋ ಪ್ರಾಬ್ಲಮ್. ಇನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಅಂದ್ರೆ ಇದು 8 Elite Gen 5 ಆಗಿದೆ, ಬಟ್ ಕಸ್ಟಮೈಸ್ಡ್ ಫಾರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಯಾಕಂತಂದ್ರೆ ಇದು ಡೈರೆಕ್ಟ್ ಸ್ಯಾಮ್ಸಂಗ್ ಅವರು ಕ್ವಾಲ್ಕಾಮ್ ಅವ್ರ ಜೊತೆ ಕೊಲಾಬ್ ಆಗಿ ಮಾಡಿರ್ತಕ್ಕಂತಹ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಫಾರ್ ಗ್ಯಾಲಕ್ಸಿ ಪ್ರೊಸೆಸರ್. ಇದು 3 nm ಆರ್ಕಿಟೆಕ್ಚರ್ ಅಲ್ಲಿ ಬಿಲ್ಡ್ ಆಗಿದೆ. ಅಂದ್ರೆ ತುಂಬಾ ಬ್ಯಾಟ್ರಿ ಎಫಿಷಿಯಂಟ್. ಅಂಡ್ ಈ ಪ್ರೊಸೆಸರ್ ಅಲ್ಲಿ CPU ಬಿಲ್ಡ್ ಆಗಿರೋದು ಆಕ್ಟಾ ಕೋರ್ ಅಂಡ್ GPU ಬಿಲ್ಡ್ ಆಗಿರೋದು Adreno 840. ನಿಯರ್ಲಿ 3.8 ಮಿಲಿಯನ್ AnTuTu ಸ್ಕೋರ್ ಇಂದ 4 ಮಿಲಿಯನ್ AnTuTu ಸ್ಕೋರ್ ತನಕ ಬರುತ್ತೆ, ವಿಚ್ ಇಸ್ ಮೋರ್ ದೆನ್ ಎನಫ್ ಗೈಸ್. ತುಂಬಾ ಪವರ್ ಇದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ. ಅಂಡ್ ಪ್ರೊಸೆಸರ್ ಇಸ್ ಟೂ ಗುಡ್ ಅಂಡ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ವಿಲ್ ಬಿ ಪಕ್ಕಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ಹೇಳಲೇಬೇಕು. ಆ್ಯಂಡ್ ಎಲ್ಲ ಸ್ಮಾರ್ಟ್ಫೋನ್ಗಳು ಇದನ್ನ ಫಾಲೋ ಅಪ್ ಮಾಡಿದ್ರೆ ಚಂದ. ಯಾಕಂದರೆ ಇದರಲ್ಲಿ 7 years ಆಫ್ OS ಅಪ್ಡೇಟ್ ಸಿಗುತ್ತೆ. ಪ್ಲಸ್ ಈಗ ಆಲ್ರೆಡಿ Android 16 ಅಲ್ಲಿ ರನ್ ಆಗ್ತಿದೆ ವಿತ್ One UI 8.5e ಅಂದರೆ ಲೇಟೆಸ್ಟ್ ರನ್ ಆಗ್ತಿದೆ. ಸೊ 7 years ತನಕ ನೀವು ಯೂಸ್ ಮಾಡ್ಬೋದು. 7 years ಈಸ್ ನಾಟ್ ಐಡಿಯಲ್ ಟೈಮ್ ಟು ಯೂಸ್, ಬಟ್ ಯು ಕ್ಯಾನ್ ಯೂಸ್ ಸ್ಟಿಲ್ 4 to 5 years ಗೈಸ್ ವಿತೌಟ್ ಎನಿ ತಲೆನೋವು. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ S23 ಅಲ್ಟ್ರಾ ಆ್ಯಂಡ್ ದಿಸ್ ಇಸ್ ಸ್ಯಾಮ್ಸಂಗ್ S26 ಅಲ್ಟ್ರಾ. ಸೊ ಆಲ್ಮೋಸ್ಟ್ 3 years ಹಳೆ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಮಸ್ತ್ ಇದೆ ಅದುವೇ.
ಇನ್ನ ಮೇಯ್ನು ಎಲ್ಲರಿಗೂ ಇಷ್ಟವಾದಂತಹ ಕ್ಯಾಮ್ರಾ ಬಗ್ಗೆ ಬರೋಣ. ಸೊ ಈ 200 ಮೆಗಾ ಪಿಕ್ಸೆಲ್ ನ f1.4 ಅಪರ್ಚರ್ ಜೊತೆಗೆ ಮಾಡಿದ್ದಾರೆ, ಅದು OIS ಜೊತೆಗೆ. ಅಂಡ್ 50 MP 12 MP ರಾ ಫುಟೇಜ್ ನ ತೆಗಿಬಹುದು. ಅಂದ್ರೆ ನಿಮ್ದು ಪಿಕ್ಸೆಲ್ ಎಷ್ಟು ಸೈಜ್ ಇರಬೇಕು ಅಂತ ಈ ಮೇನ್ ಸೆನ್ಸರ್ ಅಲ್ಲೇ ಗೊತ್ತಾಗುತ್ತೆ. ಅಂಡ್ ಅಲ್ಟ್ರಾ ವೈಡ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್, ಅದು ಸಹ OIS ಕ್ಯಾಮ್ರಾನ ಸಪೋರ್ಟ್ ಮಾಡುತ್ತೆ. ಅಂಡ್ ಇನ್ನೊಂದು 10x ಟೆಲಿಫೋಟೋ ಲೆನ್ಸ್ ನ ಯೂಸ್ ಮಾಡ್ತಿದ್ದಾರೆ, ಅದುವೇ OIS ಸಪೋರ್ಟ್ ಆಗುತ್ತೆ. ಸೊ ಆಪ್ಟಿಕಲ್ ಝೂಮ್ 3x ತನಕ ಮಾಡಬಹುದು. ಮೇಜರ್ ಅಪ್ಗ್ರೇಡ್ ಅಂತ ಬಂದ್ರೆ ಪೆರಿಸ್ಕೋಪ್ ಲೆನ್ಸ್ ನ ಈ ಸತಿ 50 ಮೆಗಾ ಪಿಕ್ಸೆಲ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ, ಅಂದ್ರೆ 5x ಆಪ್ಟಿಕಲ್ ಝೂಮ್ ಆಗುತ್ತೆ. ಇದ್ರಲ್ಲೂ ಸಹ OIS ಸಪೋರ್ಟ್ ಇರುತ್ತೆ. ಇನ್ನು ವಿಡಿಯೋಗ್ರಫಿ ಅಂತ ಬಂದ್ರೆ 8K 30 FPS ತನಕ ಸಪೋರ್ಟ್ ಆಗುತ್ತೆ. ಅಂಡ್ 4K at 120 FPS ಅಂಡ್ 60 FPS ಮೇನ್ ಸೆನ್ಸರ್ ಅಲ್ಲಿ ಸಪೋರ್ಟ್ ಆಗುತ್ತೆ. ಇನ್ ರೆಸ್ಟ್ ಆಫ್ ದ ಕ್ಯಾಮ್ರಾ ಲೆನ್ಸ್ ಗಳಲ್ಲಿ ಆಲ್ಮೋಸ್ಟ್ 4K 60 FPS ಸಪೋರ್ಟ್ ಆಗುತ್ತೆ. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಂಗಿಲ್ಲ. ಕೆಲವೊಂದು ಶಾರ್ಟ್ಸ್ ನಾನು ತಗೊಂಡಿದ್ದೀನಿ, ಅದ್ರದ್ದು ನೀವು ಕಲರ್ಸ್ ಮತ್ತೆ ಡೀಟೇಲ್ಸ್ ನ ನೋಡಬಹುದು. ಅಂಡ್ ಪೋರ್ಟ್ರೇಟ್ ಶಾರ್ಟ್ಸ್ ಸಹ ತಗೊಂಡಿದೀವಿ. ಈ ಪೋರ್ಟ್ರೇಟ್ ಶಾರ್ಟ್ಸ್ ಹೆಂಗಿದೆ ಅಂತ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಕ್ಯಾಮ್ರಾ ಸ್ಯಾಂಪಲ್ ಶಾರ್ಟ್ಸ್ ನ ತೋರಿಸಿದ್ದಾರೆ. 0.6x ಅಲ್ಲಿ ಹಿಂಗಿದೆ, ಅಂಡ್ 1x 2x 3x ಅಂಡ್ ಆಲ್ಸೋ 5x 10x ಅದಾದ್ಮೇಲೆ 30x ಅದ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ AI ನ ಯೂಸ್ ಮಾಡ್ಕೊಂಡು ಅಪ್ಸ್ಕೇಲ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಈಸ್ ಥಮ್ಸ್ ಅಪ್. ಪೋರ್ಟ್ರೇಟ್ ಶಾರ್ಟ್ಸ್ ಈ ಸತಿ 1x 2x ಅಂಡ್ 3x ಅಂಡ್ 5x ಸಹ ತೆಗಿಬಹುದು. ಅಂಡ್ ಪೋರ್ಟ್ರೇಟ್ ಶಾರ್ಟ್ಸ್ ಅಂತೂ ಕೇಳಂಗೆ ಇಲ್ಲ, ಸ್ಯಾಮ್ಸಂಗ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ಒಂದು ಮೇಜರ್ ಅಪ್ಗ್ರೇಡ್ ಇಂದ ಕ್ಯಾಮ್ರಾದಲ್ಲಿ ಮಾಡಿದ್ದಾರೆ, ಏನು ಅಂತಂದ್ರೆ ಹೊರೈಸನ್ ಲಾಕ್ ಅಂತ ಅಂದ್ಬಿಟ್ಟು ಇದನ್ನ ನೀವು ಎನೇಬಲ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಕ್ಯಾಮ್ರಾನ 360 ಡಿಗ್ರಿ ತಿರುಗಿಸಿ ಅಥವಾ ಲೆಫ್ಟ್ ರೈಟ್ ಹೆಂಗಾದ್ರೂ ತಿರುಗಿಸಿ, ಇಟ್ ವಿಲ್ ರೆಕಾರ್ಡ್ ದ ಕಂಪ್ಲೀಟ್ ಸ್ಟೇಬಲ್ ವಿಡಿಯೋ. ಕಂಪ್ಲೀಟ್ ಸ್ಟೇಬಲ್ ವಿಡಿಯೋ ಅಂದ್ರೆ ಕಂಪ್ಲೀಟ್ ಸ್ಟೇಬಲ್ ವಿಡಿಯೋ ಅದು ಹೆಂಗೆ ನೀವು ಫ್ರೇಮ್ ಸೆಟ್ ಮಾಡಿರ್ತೀರ ಹಂಗೆ ಇರುತ್ತೆ. ಇನ್ನ ಸೆಲ್ಫಿ ಕ್ಯಾಮ್ರಾ ಅಂತ ಬಂದ್ರೆ 12 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ, ಅದುವೇ 4K at 60 FPS ನ ಸಪೋರ್ಟ್ ಸಹ ಮಾಡುತ್ತೆ ವಿತ್ ವೈಡ್ ಆಂಗಲ್ ಕ್ಯಾಪ್ಚರ್ ಫಾರ್ ಫೋಟೋಗ್ರಫಿ ಇನ್ ಗ್ರೂಪ್ಗೆ. ಇಷ್ಟು ಇದ್ರದ್ದು ಕ್ಯಾಮ್ರಾ ಆಗಿತ್ತು. ಸೊ ಫೈನಲ್ ವರ್ಡಿಕ್ಟ್ ಏನು, ಈ ಮೊಬೈಲ್ ತಗೊಬೇಕಾ ಅಂತ ಕೇಳಿದ್ರೆ ಇದು ಪ್ರೈಸ್ ಲಾಂಚ್ ಆಗಿರೋದು 1,40,000 ಗೆ. ಪ್ರೀ ಬುಕ್ ಮಾಡ್ಕೊಂಡು ಹೋಗೋರ್ಗೆ ಏನಾಗುತ್ತೆ ಗೊತ್ತಾ ಗೈಸ್, ನಿಮಗೆ 256 GB ಸ್ಟೋರೇಜ್ ಸಿಗೋ ಜಾಗದಲ್ಲಿ ನಿಮಗೆ 512 GB ಸಿಗುತ್ತೆ. ದಟ್ ಈಸ್ ಎ ಡೀಲ್ ಬ್ರೇಕರ್ ಅಂತಾನೆ ಹೇಳ್ತೀನಿ. ಎಷ್ಟು ಬೇಕಾಗುತ್ತೋ ತಗೊಬೇಕು ಅಂತ ಪ್ಲಾನ್ ಇದ್ರೆ ತಗೊಂಡ್ಬಿಡಿ. ತಗೊಬೇಕು ಅಂತ ಪ್ಲಾನ್ ಇದ್ರೆ ನಾನು ಹೇಳ್ತಿದ್ದೀನಲ್ಲ 1 lakh ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಫ್ ಇಟ್ ಈಸ್ ಅನ್ ಐಫೋನ್ ಆರ್ ಸ್ಯಾಮ್ಸಂಗ್ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಯಾಕಂದ್ರೆ ದೀಸ್ ಆರ್ ದ ಸೇಫೆಸ್ಟ್ ಫೋನ್. ಯಾಕಂದ್ರೆ ಡಿಸ್ಪ್ಲೇ ಬಗ್ಗೆ ಕಂಪ್ಲೇಂಟ್ ಹೇಳಂಗಿಲ್ಲ, ಕ್ಯಾಮ್ರಾ ಬಗ್ಗೆ ಕಂಪ್ಲೇಂಟ್ ಹೇಳಂಗಿಲ್ಲ, ಅದಾದ್ಮೇಲೆ ಚಾರ್ಜಿಂಗು, ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು, ಸ್ಕ್ರೀನ್ ಟೈಮ್ ಇರ್ಬೋದು, OS ಅಪ್ಡೇಟ್ಸ್ ಇರ್ಬೋದು, ಬ್ಲೋಟ್ವೇರ್ಸ್ ಇರಲ್ಲ ಯಾವುದೇ ತರ, ಅಥವಾ ಬಗ್ಸ್ ಇರಲ್ಲ. ಬಗ್ಸ್ ಬಂದರೂ ಕೂಡ ಬೇಗ ಫಿಕ್ಸ್ ಆಗ್ತಾರೆ, ಡೆಗರ್ ಅಪ್ಡೇಟ್ಸ್ ನ ಕೊಡ್ತಿರ್ತಾರೆ. ಸೊ ಈ ಫೋನ್ಗಳಲ್ಲಿ ನೀವು ಸೇಫೆಸ್ಟ್ ಮೂವ್ ಮಾಡ್ಬೋದು. ಎಷ್ಟೇ ಹೈಪ್ ಕೊಡ್ಬೋದು ಆ ಕ್ಯಾಮ್ರಾ ಈ ಕ್ಯಾಮ್ರಾ ಅಂತ, ಬಟ್ ದೀಸ್ ಆರ್ ದ ಫೋನ್ಸ್ ವಿಚ್ ಇಸ್ ಲೈಕ್ ಸ್ಯಾಮ್ಸಂಗ್ ಅಂಡ್ ಐಫೋನ್ ಆರ್ ದ ಸೇಫೆಸ್ಟ್ ಫೋನ್ಸ್ ಇಫ್ ಯು ಆರ್ ಬೈಯಿಂಗ್ ಮೋರ್ ದೆನ್ ₹1 lakh. ಸೊ ಏನನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಈ ಸತಿ ನೀವು ಈ ಸ್ಯಾಮ್ಸಂಗ್ನ ಬೈ ಮಾಡ್ತೀರಾ? ನನಗಂತೂ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ, ತುಂಬ ಅಂದರೆ ತುಂಬ. ಫುಲ್ ಸೆಲ್ಫಿ ಸೆಲ್ಫಿ ಗೈಸ್, ಬೆಳ್ಳಗೆ ಬರ್ತಾ ಹಿಂಗೆ ಗೈಸ್, ಹೆಂಗಿಟ್ರೆ ಬೆಳ್ಳಗೆ ಬರ್ತಾ ಹಿಂಗೆ ಗೈಸ್. ಅಪ್ಗ್ರೇಡ್ ಮಾಡಬೇಕಾ ಗೈಸ್? ಏನಂತೀರ? S23 ಅಲ್ಟ್ರಾ ಇಂದ S26 ಅಲ್ಟ್ರಾಗೆ ಅಪ್ಗ್ರೇಡ್ ಆಗಬೇಕಾ ಗೈಸ್? ನೋಡಿ ಈ ವಿಡಿಯೋಗೆ ಈ S26 ಅಲ್ಟ್ರಾನ ರಿವ್ಯೂ ಮಾಡಕ್ಕೆ ಕೊಟ್ಟಿರೋ ಆಹಾ ಕಮ್ಯುನಿಕೇಶನ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕಾರ್ತಿಕ್ ಬ್ರೋ ಯೋ. ಸೊ ನನಗೆ ಗೊತ್ತು ನಾನು ಇನ್ನೂ ಇಂಪ್ರೂವೈಸೇಷನ್ ಮಾಡಬೇಕು, ಇನ್ನೂ ತುಂಬ ಥಿಂಗ್ಸ್ ಆ್ಯಡ್ ಮಾಡಬೇಕು ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಏನೋ ಶೋರೂಮಿಂದ ಡೈರೆಕ್ಟಾಗಿ ಅವ್ರೊಂದು ಪೀಸ್ ಕಳಿಸಿ, ಅದು ಗೈಸ್ ಯಾರು ಅವರು ಮತ್ತೆ ಇಸ್ಕೋತಾರೆ ವಾಪಸ್ಸು. ಸೊ ಯಾರು ತಾನೇ ನಮಗೆ ಪೀಲ್ ಆಫ್ ಮಾಡಿ ಕಂಪ್ಲೀಟ್ ನೀವೇ ಅನ್ಬಾಕ್ಸಿಂಗ್ ಮಾಡಿ ಅಂತ ಯಾರು ಹೇಳ್ತಾರೆ? ಸೊ ಹೇಳಿದ್ದಾರೆ ಕಾರ್ತಿಕ್ ಪ್ರೋಗೂ ಮತ್ತು ಆಹಾ ಕಮ್ಯುನಿಕೇಷನ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಹಂಗೆ ಕೊಡಲ್ಲ ಯಾರು, ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮಿಂದ ಯಾವುದೇ ಫೋನ್ ಅನ್ಬಾಕ್ಸಿಂಗ್ ಆದರೂ ನೀಟಾಗಿ ಇನ್ನೂ ಎಷ್ಟಾಗುತ್ತೋ ಅಷ್ಟು ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸತಿ ಕಮ್ಮಿ ಡೀಟೇಲ್ಸ್ ಆ್ಯಡ್ ಮಾಡಿರ್ಬೋದು, ಬಟ್ ನಿಮ್ಮ ಸಪೋರ್ಟ್ ಮುಖ್ಯ ನೆಕ್ಸ್ಟ್ ಟೈಮ್ ಇನ್ನೂ ಮಾಡೋದಕ್ಕೋಸ್ಕರ. ಸೊ ಸ್ಟಾರ್ಟಿಂಗು ಸ್ವಲ್ಪ ತಪ್ಪು ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ, ಹಿಂಗೆ ಇರಬೇಕಿತ್ತು ಬ್ರೋ, ಹಿಂಗೆ ಬರಬೇಕಿತ್ತು ಅಂತ. ಸೊ ತಿದ್ಕೊಳ್ಳೋಣ. ಆ್ಯಂಡ್ ಇದೇ ಥರ ನಮ್ಮ ಟೆಕ್ ಟಿಪ್ಸು ಅಥವಾ ಮೊಬೈಲ್ ಅನ್ಬಾಕ್ಸಿಂಗ್ಗೆ ನಮ್ಮ ಟೆಕ್ ಗೌಡ್ರು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ ಯೂಟ್ಯೂಬರ್ ಆಗಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಸೊ ನೀವೇ ಕೈ ಹಿಡಿದು ಮುಂದೆ ಕರ್ಕೊಂಬರ್ಬೇಕು. ಟೆಕ್ ಯೂಟ್ಯೂಬರ್ಸ್ ಕಮ್ಮಿ ಆಗಿದ್ದಾರೆ ಗೈಸ್. ಸೊ ನಾನು ಏನು ಮಾಡ್ದಲ್ಲೇ ಸಪೋರ್ಟ್ ಮಾಡಿ ಅಂತ ಕೇಳೋದು ತಪ್ಪಾಗುತ್ತೆ, ಬಟ್ ತಿದ್ಬಿಟ್ಟು ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ನೀವೇ ಕರ್ಕೊಂಡೋಗಿ ಟೆಕ್ ಯೂಟ್ಯೂಬರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.